ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ನಕಲಿ ಮಚ್ಚು ನೀಡಿರೋದು ಸಾಬೀತಾಗಿದೆ. ರೀಲ್ಸ್ಗಾಗಿ ಬಳಸಿದ ಮಚ್ಚು ಸ್ಟುಡಿಯೋದಲ್ಲಿದೆ ಅಂತ ವಿನಯ್ ಮತ್ತು ರಜತ್ ಇಬ್ಬರು ಪೊಲೀಸರ ಮುಂದೆ ಹೇಳಿಕೊಂಡಿದ್ದಾರೆ. ಸ್ಟುಡಿಯೋದಲ್ಲಿದೆ ಅಂತ ಮಚ್ಚನ್ನ ಹೇಳಿರೋ ಕಾರಣಕ್ಕಾಗಿ ಈಗ ಅಲ್ಲಿಯ ಸ್ಥಳ ಮಹಜರಿಗೆ ಹೋಗ್ತಾ ಇದ್ದಾರಲ್ಲ, ಆ ಸ್ಟುಡಿಯೋಲೇ ಇರೋದನ್ನ ಕಲೆಕ್ಟ್ ಮಾಡ್ತಾರೆ. ಇನ್ ಕೇಸ್ ಅದು ಸಿಗದೆ ಹೋದಂತಹ ಪಕ್ಷದಲ್ಲಿ ಅವರನ್ನ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಸೊ ಒಂದು ಪಕ್ಷ ಅವರು ಬಳಕೆ ಮಾಡಿದಂತಹ ಮಚ್ಚು ಸಿಕ್ಕಿದ್ದೆ ಆದರೆ ಅದು ಸಾಮ್ಯತೆ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಅದು ರಿಯಲ್ ಅನ್ನೋದಾದ್ರೆ ಮತ್ತೊಂದು ಸಮಸ್ಯೆಗೆ ಸಿಕ್ಕಾಕೊಳ್ತಾರೆ. ಮತ್ತು ಅದು ರಿಯಲ್ ಮಚ್ಚು ಅಂತ ಸಾಬೀತಾದ್ರೆ ಅವರು ಸಾಕ್ಷ್ಯನಾಶಕ್ಕೆ ಪ್ರಯತ್ನಿಸಿದ್ರು, ಪೊಲೀಸರನ್ನ ಯಾಮಾರಿಸಲಿಕ್ಕೆ ಪ್ರಯತ್ನಿಸಿದ್ರು ಅನ್ನುವಂತಹ ಮಗದೊಂದು ದೂರನ್ನು ಕೂಡ ಅವರು ಫೇಸ್ ಮಾಡಬೇಕಾಗತ್ತೆ. ಒಂದು ಮಾಡೋಕ್ಕೆ ಹೋಗಿ ಹತ್ತಾರು ಸಮಸ್ಯೆಗಳನ್ನ ಮೈ ಮೇಲೆ ಇಬ್ಬರು ಕೂಡ ಎಳ್ಕೊಂಡಂತೆ ಕಾಣಿಸ್ತಾ ಇದೆ. ಸದ್ಯ ಸ್ಥಳ ಮಹಜರಿಗಾಗಿ ಪೊಲೀಸರು ಕರ್ಕೊಂಡು ಹೋಗ್ತಾ ಇರುವಂತಹ ಚಿತ್ರಣ ಅದು. ಇಬ್ರು ಹೋಗ್ತಾ ಇದ್ದಾರೆ, ಅಲ್ಲಿ ವಿವರಣೆಯನ್ನ ಪೊಲೀಸರಿಗೆ ಕೊಡ್ತಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ ರಿಂದ. ಉಮೇಶ್, ಮಧ್ಯಾಹ್ನದ ನಂತರದಲ್ಲಿ ಇಬ್ರು ಕೂಡ ಠಾಣೆಗೆ ಬಂದ್ರು. ಆ ನಂತರದಲ್ಲಿ ಆಗಿರುವಂತಹ ಬೆಳವಣಿಗೆ ಏನು? ಈಗ ಸ್ಥಳ ಮಹಜರ್ನಲ್ಲಿ ಏನೆಲ್ಲ ಪ್ರಕ್ರಿಯೆಗಳಾಗತ್ತೆ? ದಿವ್ಯಜ್ಯೋತಿ, ರೀಲ್ಸ್ನಲ್ಲಿ ಮಚ್ಚು ಬಳಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು 2:30 ಸುಮಾರಿಗೆ ರಜತ್ ಮತ್ತು ವಿನಯ್ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬರ್ತಾರೆ. ಬಂದಂಥ ವೇಳೆಯಲ್ಲಿ ಪೊಲೀಸರಿಗೆ ಪ್ರಾಥಮಿಕವಾಗಿ ಅಂದರೆ ಆ ಫೇಕ್ ಮಚ್ಚು ಬಳಸಿದ್ರ ಬಗ್ಗೆ ಅವರು ಮಾಹಿತಿ ನೀಡಿರುವಂಥದ್ದು. ಆದರೆ ನಿನ್ನೆ ಯಾಕೆ ಪೊಲೀಸರು ಮಿಸ್ಯೂಸ್ ಮಾಡಿದ್ರಿ ಅನ್ನೋ ಪ್ರಶ್ನೆಗೆ ಅವರು ಅಂದರೆ ಸೆಟ್ ಮಚ್ಚದು, ಹಾಗಾಗಿ ನಾವು ಸ್ಟೇಷನ್ನಲ್ಲಿದ್ವಿ, ಆ ಕಾರಣಕ್ಕಾಗಿ ಅವರು ಫೇಕ್ ಅಂದರೆ ಬೇರೊಂದು ಮಚ್ಚು ಕೊಟ್ಟು ಕಳಿಸಿದ್ದಾರೆ, ಇದರಲ್ಲಿ ನಮ್ಮದೇನು ತಪ್ಪಿಲ್ಲ, ನಾವು ಯಾವುದೇ ದುರುದ್ದೇಶ ಹೊಂದಿರಲಿಲ್ಲ. ಅಂದರೆ ನಾಗರಬಾವಿಯ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಶೂಟಿಂಗ್ ನಡೆದ ನಂತರದಲ್ಲಿ ಹೊರಗಡೆ ಬಂದಂಥ ವೇಳೆಯಲ್ಲಿ ಆ ಮಚ್ಚು ಹಿಡಿದು ನಾವು ರೀಲ್ಸ್ ಮಾಡಿದ್ದಂಥದ್ದು ಅಂತೇಳಿ ಆ ವಿಚಾರಣೆ ವೇಳೆ ಒಪ್ಕೊಂಡಿದ್ರು. ನಂತರದಲ್ಲಿ ಪೊಲೀಸರು ಕೂಡ ಆ ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ನಿನ್ನೆ ಕೊಟ್ಟಿರುವಂಥದ್ದು ಫೇಕು, ಒರಿಜಿನಲ್ ಮಚ್ಚು ಇವ್ರು ನಮ್ಗೆ ತಂದು ಕೊಟ್ಟಿಲ್ಲ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಈಗ ಆ ಇಬ್ಬರನ್ನು ಕೂಡ ಅಷ್ಟು ನಾಗರಬಾವಿಯ ಸ್ಟುಡಿಯೋ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಅಲ್ಲಿ ಕರ್ಕೊಂಡು ಹೋಗಿ ನಂತರದಲ್ಲಿ ನಿನ್ನೆ ಆ ರೀಲ್ಸ್ಗೆ ಏನು ಮಚ್ಚು ಬಳಸಿದ್ರು ಆ ಮಚ್ಚನ್ನು ಅಲ್ಲಿ ಆ ಸ್ಥಳ ಪರಿಶೀಲನೆ ವೇಳೆಯಲ್ಲಿ ತೋರಿಸ್ಬೇಕಾಗುತ್ತೆ. ಒಂದು ವೇಳೆಯಲ್ಲಿ ಆ ರಿಯಲ್ ಮಚ್ಚು ನಿನ್ನೆ ಆ ರೀಲ್ಸಲ್ಲಿ ಏನು ಬಳಸಿದ್ರು ಅದನ್ನು ಬಳಸಿದ್ರೆ ಅವ್ರನ್ನ ಅಲ್ಲಿನ ಸ್ಥಳ ಮಹಜರು ಮಾಡಿಕೊಂಡು ಅಲ್ಲಿ ಯಾರೆಲ್ಲ ಇದ್ದರು ಅವರ ಮಾಹಿತಿಗಳನ್ನೆಲ್ಲ ಅವ್ರ ಹೇಳಿಕೆಗಳು ಪಡ್ಕೊಂಡು ನೇರವಾಗಿ ಕೋರ್ಟ್ ಮುಂದೆ ಹಾಜರುಪಡಿಸಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡುವಂಥದ್ದು. ಒಂದು ವೇಳೆಯಲ್ಲಿ ಏನಾದರೂ ಆ ರೀಲ್ಸಲ್ಲಿ ಬಳಸಿದಂಥ ಮಚ್ಚು ಪತ್ತೆ ಆಗಿಲ್ಲ ಅನ್ನೋದಾದರೆ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವ್ರನ್ನ ಮತ್ತೆ ಕಸ್ಟಡಿಗೆ ಕೇಳಬೇಕಾಗುತ್ತೆ. ಕಸ್ಟಡಿಗೆ ತಗೊಂಡು ಆ ಮಚ್ಚು ಎಲ್ಲೋಯ್ತು ಅನ್ನೋದ್ರ ಬಗ್ಗೆ ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದು ವಿಚಾರಣೆ ಮಾಡಬೇಕಾಗುತ್ತೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ನಾಗರಬಾವಿ ತಲುಪಿದ್ದಾರೆ. ಇನ್ನೇನು 2-3 ನಿಮಿಷಗಳಲ್ಲಿ ಆ ಸ್ಟುಡಿಯೋಗೂ ಕೂಡ ಹೋಗುವಂಥದ್ದು. ಹೋದ ನಂತರದಲ್ಲಿ ಯಾವಾಗ ರೀಲ್ಸ್ ಮಾಡಿದ್ದು, ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ದರು, ಮತ್ತು ನೀವು ಬಳಸಿದಂಥ ಅದು ಏನು ಆ ಮಚ್ಚೇನಿದೆ ಅದು ಎಲ್ಲಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ಸ್ಥಳ ಮಹಜರಿಯಲ್ಲಿ ಗೊತ್ತಾಗಬೇಕಾಗಿದೆ. ಎಲ್ಲಕ್ಕೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಬೇಕಾಗಿದೆ. ನಿಜಕ್ಕೂ ಈಗ ಮತ್ತೊಂದು ನಿನ್ನೆ ರಾತ್ರಿ ಅವರು ಸುಳ್ಳು ಏನು ಫೈಬರ್ ಮಚ್ಚನ್ನು ಕೊಟ್ಟು ಬಿಡುಗಡೆ ಆಗಿದ್ರು. ಆ ಸಂಬಂಧಪಟ್ಟವು ಕೂಡ ಈಗಿರುವಂಥ FIR ಅಲ್ಲಿ ಮತ್ತೊಂದು ಏನು ಸೆಕ್ಷನ್ ಕೂಡ ಆಡ್ ಮಾಡೋದ್ರಿಂದ ಈ ಪ್ರಕರಣ ಗಂಭೀರತೆ ಪಡ್ಕೊಳ್ಳುತ್ತೆ. ಬಹುತೇಕ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಅಂದರೆ ಒರಿಜಿನಲ್ ಮಚ್ಚು ಸಿಕ್ಕಿದ್ರಷ್ಟೇ ನ್ಯಾಯಾಂಗ ಬಂಧನಕ್ಕೆ, ಸಿಕ್ಕಿಲ್ಲ ಅಂದರೆ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳುವ ಎಲ್ಲ ಸಾಧ್ಯತೆ ಇರುವಂಥದ್ದು. ದಿವ್ಯಜ್ಯೋತಿ, ಓಕೆ, ಈಗ ಫೇಕ್ ಯಾವುದೋ ನಕಲಿ ಮಚ್ಚನ್ನ ಕೊಡೋ ಮೂಲಕವಾಗಿ ಇದನ್ನ ಮಿಸ್ಲೀಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟಂತಹ ಸೆಟ್ ಪ್ರಾಪರ್ಟಿಯ ಮ್ಯಾನೇಜ್ಮೆಂಟ್ ಯಾರು ಮಾಡ್ತಾ ಇರ್ತಾರೆ ಅವ್ರ ಮೇಲೆ ಏನಾದರೂ ಆಕ್ಷನ್ ತೆಗೆದುಕೊಳ್ತಾರಾ? ದಿವ್ಯಜ್ಯೋತಿ, ಇವರು ಈ ಸ್ಟೇಟ್ಮೆಂಟಲ್ಲಿ ಹೇಳಿರುವಂಥದ್ದು ಸೆಟ್ ಪ್ರಾಪರ್ಟಿ, ಅದು ನಾವು ಸ್ಟೇಷನ್ನಲ್ಲಿ ಇದ್ವಿ ಹಾಗಾಗಿ ಬೇರೆ ಮುಚ್ಚು ಬಂದಿದೆ ಅಂತ ಇವ್ರು ಹೇಳಿರ್ಬೋದು. ಆದರೆ ಇವತ್ತು ಅಲ್ಲೇ ಸೆಟ್ಟಲ್ಲಿ ಯಾರು ಇರ್ತಾರೆ ಅವ್ರನ್ನು ಕೂಡ ಈಗ ವಿಚಾರಣೆ ಕರೀತಾರೆ. ಅವರು ಕೂಡ ಈಗ ಸ್ಥಳದಲ್ಲೇ ಹೇಳಿಕೆಗಳು ಪಡ್ಕೋತಾರೆ. ಒಂದು ವೇಳೆಯಲ್ಲಿ ಅದು ಫೈಬರ್ದೇ ಆಗಿದ್ರೂ ಕೂಡ ಅಂದರೆ ಇವರು ಫೇಕ್ ಕೊಟ್ಟಿರೋದು ಈಗಾಗಲೇ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಅಂದರೆ ಯಾವುದು ರೀಲ್ಸಲ್ಲಿ ಬಳಸಿದ್ದಂಥ ಮಚ್ಚು ಬಿಟ್ಟು ಬೇರೊಂದು ಮಚ್ಚು ಕೊಟ್ಟು ಅದನ್ನು ಪೊಲೀಸರನ್ನ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರ ಅನ್ನೋ ಕೂಡ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡಿರುವಂಥದ್ದು. ಅದು ಈಗಾಗಲೇ ಬಯಲಾಗಿದೆ ಕೂಡ. ರೀಲ್ಸಲ್ಲಿ ಬಳಸಿರೋ ಮಚ್ಚನ್ನು ಇವರು ಕೊಟ್ಟಿಲ್ಲ, ಅದಕ್ಕೆ ಹೇಳ್ತಾ ಇರುವ ಕಾರಣ ನಾವು ಪೊಲೀಸ್ ಸ್ಟೇಷನ್ನಲ್ಲಿದ್ವಿ, ಬೇರೊಂದು ಆ ಸೆಟ್ ಅನ್ನೋ ಹುಡುಗರು ಬೇರೆ ಮಚ್ಚು ಕಳಿಸಿದ್ದಾರೆ, ನಮ್ಮಿಂದ ತಪ್ಪಾಗಿದೆ ಅನ್ನೋ ಮಾಹಿತಿನ ಹೇಳಿರುವಂಥದ್ದು. ತಪ್ಪಾಗಿದೆ ಅಂದರೂ ಕೂಡ ಪೊಲೀಸರು ಅಷ್ಟಕ್ಕೆ ಬಿಡೋದಿಲ್ಲ. ಯಾಕೆಂದರೆ ತನಿಖೆ ನಡೀತಾ ಇರುವಂಥ ವೇಳೆಯಲ್ಲಿ ಸುಳ್ಳು ಸಾಕ್ಷಿಗಳನ್ನು ನೀಡುವುದು ಕೂಡ ಅಪರಾಧ ಆಗಿರುತ್ತೆ. ಆ ನಿಟ್ಟಿನಲ್ಲೂ ಕೂಡ ಈಗಾಗಲೇ BNS 206 ಅಡಿಯಲ್ಲೂ ಕೂಡ ಒಂದು FIR ಮಾಡ್ಕೊಳ್ಳೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇವಾಗ ಏನು ಸ್ಟುಡಿಯೋಗೆ ಹೋಗ್ತಾರೆ, ಸ್ಟುಡಿಯೋದಲ್ಲಿ ಹೋಗಿ ಫೈಬರ್ ಮಚ್ಚು ತಗೊಂಡು ಬಂದಿದ್ದು ನಿಜಾನ, ಯಾರು ತಗೊಂಡು ಕೊಟ್ಟರು, ಉದ್ದೇಶ ಏನು, ಇವರೇನು ಹೇಳಿಕೆ ಹೇಳಿ ಅದೇ ಮಚ್ಚನ್ನು ಪೊಲೀಸರಿಗೆ ಹಾಜರುಪಡಿಸಿದ್ರೆ ಅಥವಾ ಅಚಾನಕ್ ಆಗಿ ಅವರು ಅಲ್ಲಿನ ಹುಡುಗರು ಏನಾದರೂ ತಗೊಂಡ್ಬಂದು ಪೊಲೀಸ್ ಸ್ಟೇಷನ್ಗೆ ಕೊಟ್ಟರೆ ಅನ್ನೋದು ಕೂಡ ಇಲ್ಲೇ ಈ ಸ್ಥಳದಲ್ಲೇ ವಿಚಾರಣೆ ವೇಳೆಯಲ್ಲಿ ಗೊತ್ತಾಗಬೇಕಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಸ್ಟುಡಿಯೋಗೂ ಕೂಡ ನೀವು ನೋಡ್ಬೋದು. ಇಲ್ಲಿಂದ ಕೇವಲ ಒಂದು 200-300
ಮೀಟ್ರಲ್ಲಿ ಅದು ನೆನ್ನೆ ಬಳಸಿದಂಥ ಸ್ಟುಡಿಯೋ ಏನಿದೆ ಅಕ್ಷಯ್ ಸ್ಟುಡಿಯೋ ಅಲ್ಲಿಗೆ ಬಂದಿರುವಂಥದ್ದು. ಅಲ್ಲಿ ಬಂದ ನಂತರದಲ್ಲಿ ಆ ರೀಲ್ಸ್ ಮಾಡೋಂಥ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಮತ್ತು ಅಲ್ಲಿ ಯಾವ ಸೆಟ್ ಅದು ಯಾವ ಶೂಟಿಂಗ್ನಲ್ಲಿ ಇವ್ರು ಭಾಗವಹಿಸಿದ್ರು, ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ದರು, ಮತ್ತು ಇವರು ರೀಲ್ಸ್ ಮಾಡ್ತಿದ್ದಂಥ ವೇಳೆಯಲ್ಲಿ ಮೊಬೈಲ್ನಲ್ಲಿ ಶೂಟ್ ಮಾಡಿದ್ದ ವ್ಯಕ್ತಿ ಯಾರು ಅದನ್ನು ಕೂಡ ಗೊತ್ತಾಗಬೇಕಾಗಿದೆ. ಮತ್ತು ಸೆಟ್ಟಲ್ಲಿ ಬಳಕೆ ಆಗಿದ್ದಂಥ ಅದು ಏನು ಫೈಬರು ಅಥವಾ ರಿಯಲ್ ಮಚ್ಚೇನಿದೆ ಅದನ್ನು ಯಾವ ಉದ್ದೇಶಕ್ಕಾಗಿ ಅವರು ಬಳಸ್ತಾ ಇದ್ರು ಅನ್ನೋದು ಕೂಡ ವಿಚಾರಣೆಯಲ್ಲಿ ಗೊತ್ತಾಗಬೇಕಾಗಿದೆ. ಹಾಗಾಗಿ ಈಗ ಸೆಟ್ ಹತ್ರಗ ಬಂದಿರುವಂಥದ್ದು. ಬಂದ ನಂತರದಲ್ಲಿ ಈಗ ಪೊಲೀಸರ ವಿಚಾರಣೆಯಲ್ಲಿ ಎಲ್ಲ ಪ್ರಶ್ನೆಗಳು ಕೂಡ ಉತ್ತರ ಸಿಗಬೇಕಾಗಿರುವಂಥದ್ದು. ಈಗ ರಜತ್ ಮತ್ತು ವಿನಯ್ ಗೌಡ ಇಬ್ಬರನ್ನು ಕೂಡ ಈ ಸ್ಥಳ ಮಾಜರು ಮುಗಿದ ನಂತರದಲ್ಲಿ ನೇರವಾಗಿ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಕೋರ್ಟಲ್ಲಿ ಅವ್ರ ನ್ಯಾಯಾಂಗ ಬಂಧನನ ಅಥವಾ ಪೊಲೀಸ್ ಕಸ್ಟಡಿಯನ್ನ ಅನ್ನೋದು ಗೊತ್ತಾಗಬೇಕಾಗಿದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಇನ್ನೇನು ಕೆಲವೇ ಸೆಕೆಂಡ್ಸ್ ಅಷ್ಟೇ ಸ್ಪಾಟ್ಗೆ ಅವರು ರೀಚ್ ಆಗ್ತಾರೆ, ಅನಂತರದಲ್ಲಿ ಸ್ಥಳ ಮಹಜರನ್ನ ಮಾಡಲಾಗುತ್ತೆ.